ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿಕೆ ಅಫಿಸಿಯಲ್. ನಾನು ಚೇತನ್ ಸಿಕೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಕಡೆಯಿಂದ VU ಎಕ್ಸಾಮ್ ಯಾರೆಲ್ಲ ಬರ್ತಿದ್ದಾರಾ, ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಬಿಟ್ಟಿದ್ದಾರೆ. ಹೌದು, ನಿನ್ನೆ ಒಂದು ಪ್ರಕಟಣೆ ಬಿಟ್ಟಿದ್ದಾರೆ. ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ, ಕೊನೆವರೆಗೆ ನೋಡಿ. ನಿಮಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಎಲ್ಲರೂ ಕೂಡ ಗುಡ್ ನ್ಯೂಸ್ ಇದು. ಕೊನೆವರೆಗೆ ನೋಡಿ ಅದೇನು ಗುಡ್ ನ್ಯೂಸು ಸಂಪೂರ್ಣ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನೆಕ್ಸ್ಟು VU ಸಂಬಂಧಪಟ್ಟಂತೆ ಎಲ್ಲ ನೋಟ್ಸ್ಗಳನ್ನು, MCQ ಕ್ವಶನ್ಗಳನ್ನು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತವೆ. ಸೊ ಪೇಪರ್ 1 ಪೇಪರ್ 2 ಎಲ್ಲನೂ ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕಿ. ನಿಮಗೆ VU ನೋಟ್ಸ್ ಬೇಕಾ ಮತ್ತು MCQ ಪೇಪರ್ 1 ಪೇಪರ್ 2 ಬೇಕು ಕಮೆಂಟ್ ಹಾಕಿ. ಯಾರೆಲ್ಲ ಬೇಕು ಅಂತಾರೆ ಎಸ್ ಅಂತ ಕಮೆಂಟ್ ಹಾಕಿ. ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಹಾಕಿ. ಹೆಚ್ಚು ಕಮೆಂಟ್ ಬಂದರೆ ನಮಗೆ ನೆಕ್ಸ್ಟ್ ಎಲ್ಲ MCQಗಳನ್ನು ಮತ್ತು ಪೇಪರ್ 1 ಪೇಪರ್ 2 ನೋಟ್ಸ್ಗಳನ್ನು ಹಾಕ್ತೀನಿ. ಓಕೆ, ನೋಡ್ತಾ ಹೋಗೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದು ನಿನ್ನೆ ದಿನಾಂಕ 6/8/2026 ಪ್ರಕಟಣೆ ರಿಲೀಸ್ ಮಾಡಿದ್ದಾರೆ. ಪ್ರಕಟಣೆ: ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 10/7/2026 ಅಧಿಸೂಚನೆಯನ್ನು ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಸದರಿ ಹುದ್ದೆಗಳಿಗೆ ದಿನಾಂಕ 30/7/2026 ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 31/7/2026 ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿತ್ತು. ಮುಂದುವರೆದು ದಿನಾಂಕ 29/7/2026 ಪ್ರಕಟಣೆ ಹೊರಡಿಸಿ ದಿನಾಂಕ 7/8/2026 ದಿನಾಂಕ ವಿಸ್ತರಿಸಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ, 7ನೇ ತಾರೀಕುವರೆಗೆ ನಿಮಗೇನಿತ್ತು ಅವಕಾಶ ಇತ್ತು ಅರ್ಜಿ ಹಾಕೋದಕ್ಕೆ. ಇವಾಗ ಪ್ರಸ್ತುತ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ದಿನಾಂಕವನ್ನು ಈ ಕೆಳಗಿನಂತೆ ವಿಸ್ತರಿಸಲಾಗಿದೆ. ನಿಮ್ಮ ಡೇಟನ್ನು, ಸಬ್ಮಿಷನ್ ಡೇಟನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ, ಮುಂದೆ ಹಾಕಿದ್ದಾರೆ. ಇವಾಗ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/8/2026 ಮುಂದೆ ಹಾಕಿದ್ದಾರೆ. ಅಂದರೆ ಅರ್ಥ ಆಯ್ತಾ? ಮುಂದೆ ಹಾಕಿದ್ದಾರೆ, ದಿನಾಂಕವನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ. ಓಕೆನಾ? ನೀವು ಆಗಸ್ಟ್ 20 ಅರ್ಜಿನ ಸಲ್ಲಿಸ್ಬೋದು. ಮತ್ತು ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 21/8/2026. ಆಲ್ಮೋಸ್ಟ್ ನೋಡಿ 20ನೇ ತಾರೀಕು ನಿಮ್ಮ ಅರ್ಜಿಗೆ ಕೊನೆಯ ದಿನಾಂಕ. ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ KA ಅಪ್ಲಿಕೇಶನ್ನು ಬರ್ತಾ ಇಲ್ಲ, ಎರರ್ ಬರ್ತಿದೆ ಅಂತ, ಮತ್ತು ಸರ್ವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ 20ನೇ ತಾರೀಕುವರೆಗೂ ಸಮಯಾವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅರ್ಜಿನ ಸಲ್ಲಿಸಿ. ನೋಡಿ, 20ನೇ ತಾರೀಕುವರೆಗೆ ಕಾಯಕ್ಕೆ ಹೋಗಬೇಡಿ. ಯಾಕಂದರೆ ಕೊನೆಗೆ ಯಾವತ್ತಿದ್ರೂ ನಿಮ್ಮೊಂದು ಸರ್ವರ್ ಬಿಸಿ ಬಂದೇ ಬರುತ್ತೆ. ಅದರಿಂದ ಸೊ ಇವಾಗಲೇ ಹಾಕಿಬಿಡಿ. ಅರ್ಥ ಆಯ್ತಾ? 10-15 ಒಳಗಡೆ ನೀವು ಅರ್ಜಿನ ಹಾಕಬೇಕು. ಅಪ್ಲಿಕೇಶನನ್ನು 15ನೇ ತಾರೀಕು ಒಳಗಡೆ ಹಾಕಿ, ಅವಾಗ ಅಪ್ಲಿಕೇಶನ್ ತಗೋತದೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಅಪ್ಲಿಕೇಶನಲ್ಲಿ ಸಿಗ್ನೇಚರ್ ತಗೋತಾ ಇಲ್ಲ, ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ. ನೋಡಿ ಮಾಡಿ, ಏನಾದರೂ ನಿಮ್ಮ ಅಪ್ಲಿಕೇಶನ್ ಎರರ್ ಇದ್ದರೆ KA ಅವರು ನಂಬರ್ ಕೊಟ್ಟಿದ್ದಾರೆ, ಅವರೊಂದು ಅಫೀಷಿಯಲ್ ನಂಬರ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಇಮೇಲ್ ID. ಇವು ಕಾಂಟ್ಯಾಕ್ಟ್ ಮಾಡಿ, ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ನಮಗೆ ಸೊಲ್ಯೂಷನ್ ಕೊಡ್ತಾರೆ. ಒಂದು ಫೋನ್ ನಂಬರ್ ಇದೆ ಮತ್ತು ಹೆಲ್ಪ್ಲೈನು, ಇಲ್ಲಿ ಕೂಡ ನೀವು ಕರೆ ಮಾಡ್ಬೋದು. ಅಥವಾ ಆಫೀಸಲ್ಲಿ ಅವರೊಂದು ಇಮೇಲ್ ID ಇದೆ, ಇಲ್ಲೂ ಕೂಡ ನೀವು ಇಮೇಲ್ ಮಾಡಿ ಕೇಳ್ಬೋದು. ಓಕೆ, ಆಲ್ಮೋಸ್ಟ್ ಕರೆ ಮಾಡಿ ಕೇಳಿ. ನಿಮ್ಮ ಅಪ್ಲಿಕೇಶನ್ ಏನಾದರೂ ಡೌಟ್ ಇದ್ದರೆ ಕರೆ ಮಾಡಿ ಕೇಳ್ಕೊಬೋದು. ಓಕೆನಾ? ಎಲ್ಲರಿಗೂ ಗುಡ್ ನ್ಯೂಸು. 20/8/2026 ಸಮಯಾವಕಾಶ ಇದೆ. ಅಷ್ಟರ ಅರ್ಜಿ ಹಾಕಿ, ನಿಮ್ಮ ಯಾವ ಜಿಲ್ಲೆಗೆ ಸೆಲೆಕ್ಟ್ ಮಾಡ್ತೀರಾ ಅರ್ಜಿಯನ್ನು ಹಾಕಿ. ಓಕೆನಾ? ಶುಲ್ಕ ಪಾವತಿಸಲು 20ನೇ ತಾರೀಕು ಲಾಸ್ಟ್ ಡೇಟು. ಆಲ್ಮೋಸ್ಟ್ 20ನೇ ತಾರೀಕು ಒಳಗಡೆ ಅರ್ಜಿಯನ್ನು ಮುಗಿಸ್ಬೇಕು, ಕಂಪ್ಲೀಟ್ ಮಾಡಬೇಕು. ನೋಡ್ಕೊಳ್ಳಿ, ಇದು ಒಂದು ಗುಡ್ ನ್ಯೂಸು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೀನಿ. ಸೊ ಲಾಸ್ಟ್ನೇ ಡೇಟ್ವರೆಗೆ ವೇಟ್ ಮಾಡ್ಕೋಬೇಡಿ. ಸೊ 15ನೇ ತಾರೀಕು ಒಳಗಡೆ ಅರ್ಜಿ ಹಾಕಿ, ಆರಾಮಾಗಿ ನಿಮ್ಮೊಂದು ಅಪ್ಲಿಕೇಶನ್ನು ಅರ್ಜಿನ KA ಅವರು ತಗೋತಾರೆ. ಓಕೆ, ಆಮೇಲೆ ಸರ್ವರ್ ಡೌನ್ ಇರ್ತದೆ, ಪಕ್ಕ ಇರ್ತದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, 30ನೇ ತಾರೀಕು ಕೂಡ ಸರ್ವರ್ ಡೌನ್ ಇತ್ತು. ಮತ್ತು ನಿನ್ನೆ 7ನೇ ತಾರೀಕುವರೆಗೆ ಕೂಡ ನಮಗೆ ಸರ್ವರ್ ಡೌನ್ ಇತ್ತು. ಓಕೆನಾ? ಆಲ್ಮೋಸ್ಟ್ ಬೇಗ ಅರ್ಜಿ ಹಾಕಿ. ಮತ್ತು ನಿಮಗೆ VU ನೋಟ್ಸ್ ಬೇಕು ಅಂದರೆ, MCQ ಕ್ವಶನ್ ಬೇಕಂದರೆ ಕಮೆಂಟ್ ಹಾಕಿ. ಎಸ್ ಅಂತ ಕಮೆಂಟ್ ಹಾಕಿ. ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.